ಜೈ ಭಾರತ್ ವಂದೇ ಮಾತರಂ. ಆ ಕಡೆಯಿಂದ ಇರಾನ್ ಅಮೆರಿಕ ನಡುವೆ ಯುದ್ಧ ನಡೆಯುತ್ತಿರುವಾಗ ಚೀನಾ ಈ ಕಡೆಯಿಂದ ಭಾರತದ ಬೆನ್ನಿಗೆ ಚೂರಿ ಹಾಕಲು ಮುಂದಾಗಿದೆ. ಈ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಎರಡು ರಾಷ್ಟ್ರಗಳ ನಡುವೆ ಗಡಿ ವಿವಾದವನ್ನು ಬಗೆಹರಿಸಲು ಮುಂದಾಗಿದ್ದೇವೆ, ಯಾವುದೇ ರೀತಿಯ ವಿವಾದವನ್ನು ಮತ್ತೆ ಸೃಷ್ಟಿಸಲು ಬಯಸುವುದಿಲ್ಲ ಅಂತ ಈ ಎರಡು ರಾಷ್ಟ್ರಗಳು ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದವು. ಆದರೆ ಚೀನಾ ಪಾಲನೆ ಮಾಡುತ್ತಾ ಇದೆಯಾ? ಖಂಡಿತವಾಗಲಿಲ್ಲ. ಯಾಕೆಂದರೆ ಭಾರತದ ಭಾಗವಾಗಿರುವ POK ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅದರ ಗಡಿಗೆ ಹತ್ತಿರವಾಗಿ ಚೀನಾ ಒಂದು ಕೌಂಟಿಯನ್ನು ಸ್ಥಾಪಿಸಿದೆ. ಕೌಂಟಿ ಅಂದರೆ ಒಂದು ಸಣ್ಣ ಪ್ರಾಂತ್ಯ. ಚೀನಾ ಈ ಭಾಗಗಳಲ್ಲಿ ಇದು 3ನೆಯ ಕೌಂಟಿಯಾಗಿದೆ. ಈ ಕೌಂಟಿಯ ಹೆಸರು ಸೆನ್ಲಿಂಗ್. ಇದು ಕಾರಾಂಕೋರ ಪರ್ವತ ಶ್ರೇಣಿಯ ಬಳಿ. ಇದು POK ಮತ್ತು ಅಫ್ಘಾನಿಸ್ತಾನದ ಗಡಿಗಳಿಗೆ ಹತ್ತಿರದಲ್ಲಿದೆ. ಈ ಒಂದು ಸ್ಥಳ ಕ್ಸಿಂಜಿಯಾಂಗ್ ಪ್ರದೇಶದಲ್ಲಿದೆ. ಇನ್ನು ಈ ಪ್ರಾಂತ್ಯವನ್ನು ಕ್ಸಿಂಜಿಯಾಂಗ್ ನಗರದ ಕಶ್ಗರ್ ಪ್ರಾಂತ್ಯವು ಇದನ್ನು ನಿರ್ವಹಿಸಲಿದೆ. ಈ ಪ್ರದೇಶದಲ್ಲಿ ಸುಮಾರು 76%ಗಿಂತಲೂ ಹೆಚ್ಚು ಉಯ್ಘರ್ ಮುಸ್ಲಿಮರು ನೆಲೆಸಿದ್ದಾರೆ. ಚೀನಾಕ್ಕೆ ಒಂದು ಹೆದರಿಕೆ ಇದೆ. ಅದೇನೆಂದರೆ ಅವರು ಚೀನಾದ ವಿರುದ್ಧ ತಿರುಗಿ ಬೀಳಬಹುದು. ಚೀನಾದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಬಹುದು. ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಚೀನಾಕ್ಕೆ ತುಂಬ ತೊಂದರೆ ಆಗಲಿದೆ. ಅವರ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀಳಲಿದೆ. ಇನ್ನು ಆ ಭಾಗದಲ್ಲಿ ಕೇವಲ 22% ಚೈನೀಸ್ಗಳು ಮಾತ್ರ ಇದ್ದಾರೆ. ಇನ್ನು ಇವರನ್ನು ನಿಯಂತ್ರಿಸಲು ಆ ಭಾಗದಲ್ಲಿ ಸೈನಿಕರನ್ನು ನಿಯೋಜಿಸಲಾಗಿದೆ. ಆ ಪ್ರಾಂತ್ಯವನ್ನು ಒಂದು ಸಂಪೂರ್ಣವಾಗಿ ಕಣ್ಣಿಡಲಾಗಿದೆ. ಉಯ್ಘರ್ ಮುಸ್ಲಿಮರು ಒಳ ನುಸುಳದಂತೆ, ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ತಡೆಯಲು ಇದನ್ನು ರಚಿಸಲಾಗಿದೆ ಅಂತ ಚೀನಾ ಹೇಳಿದೆ. ಇನ್ನು ಇವರ ಈ ನಿರ್ಧಾರಕ್ಕೆ ಭಾರತ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ POK ಭಾರತ ಭಾಗ, ಆ ಭಾಗಕ್ಕೆ ಹತ್ತಿರವಾಗಿ ನೀವು ಕೌಂಟಿಯನ್ನು ರಚಿಸಿದ್ದು ಸರಿಯಲ್ಲ, ಇದನ್ನು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಭಾರತ ಹೇಳಿದೆ. ಇದೇ ಕಾರಣಕ್ಕೆ ಹೇಳಿದ್ದು ಚೀನಾವನ್ನು ನಂಬುವುದಾದರೂ ಹೇಗೆ? ಅಮೆರಿಕ ಭಾರತ ಹಾಗೂ ಚೀನಾದ ಮೇಲೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ವಿಧಿಸಿದಾಗ ಭಾರತ ಹಾಗೂ ಚೀನಾ ಇವುಗಳ ವ್ಯಾಪಾರ ವಹಿವಾಟಿನಲ್ಲಿ ಮತ್ತಷ್ಟು ಏರಿಕೆ ಕಂಡವು. ಈ ಎರಡು ರಾಷ್ಟ್ರಗಳ ನಡುವೆ ಎಲ್ಲವೂ ಸಂಬಂಧ ಒಂದು ನಾರ್ಮಲ್ ಆಗುತ್ತಿರುವ ಸಂದರ್ಭದಲ್ಲಿ ಚೀನಾದ ಈ ರೀತಿಯ ಒಂದು ನಡೆ ಇದೆಯಲ್ಲ, ಇದು ಭಾರತಕ್ಕೆ ಮತ್ತೆ ಚೀನಾವನ್ನು ಅನುಮಾನದಿಂದ ನೋಡುವಂತೆ ಮಾಡಿದೆ. ಅವರು ಭಾರತ ವಿರೋಧಿ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಭಾರತ ವಿರುದ್ಧ ಕೆಲವೊಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಭಾರತಕ್ಕೆ ನಿಜವಾಗ್ಲೂ ಇದು ಆತಂಕಕಾರಿ ವಿಚಾರವಾಗಿದೆ.